ಈಗ ಇಡೀ ರಾಷ್ಟ್ರದಲ್ಲಿ ಈ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಸಹಜವಾಗಿ ಸತ್ಯ. ಒಂದು, ಇರಾನ್ ಯುದ್ಧದ ಪ್ರಯುಕ್ತ ನಮಗೆ ಇಂಪೋರ್ಟ್ ಆಗ್ತಾ ಇಲ್ಲ. ಮತ್ತೊಂದು, ಚೈನಾ ಸಂಪೂರ್ಣವಾಗಿ ಸ್ಥಗಿತ ಮಾಡಿರೋದ್ರಿಂದ ಆ ಇಂಪೋರ್ಟು ಸಹ ನಮಗೆ ಆಗ್ತಾ ಇಲ್ಲ. ಜೊತೆಗೆ ನಮ್ಮಲ್ಲೂ ಸಹ ಪ್ರೊಕ್ಯೂರ್ಮೆಂಟ್ ಕಡಿಮೆ ಆಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೇಂದ್ರ ಸರ್ಕಾರದಿಂದ ನಮಗೆ ಪ್ರತಿ ಅವಧಿನಲ್ಲಿ ಬರಬೇಕಾಗಿರ್ತಕ್ಕಂಥ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ಕಡಿಮೆ ಆಗಿದ್ರು ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಹಲವಾರು ಎಫರ್ಟ್ ಹಾಕಿ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಸೇರಿ ಜಾಯಿಂಟ್ ಆಗಿ ಎಫರ್ಟ್ ಹಾಕಿ ನಾವು ಇಲ್ಲಿವರೆಗೆ ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅದನ್ನೆಲ್ಲವನ್ನು ಸಪ್ಲೈ ಮಾಡಿದ್ದೀವಿ. ಅದರ ಅರ್ಥ ನಮಗೆ 6,80,000 ಮೆಟ್ರಿಕ್ ಟನ್ನು ಜೂನ್ ಜುಲೈನಲ್ಲಿ ಬಿತ್ತನೆಗೆ ಬೇಕಾಗಿದ್ದು ಇಡೀ ರಾಜ್ಯದಲ್ಲಿ. ಆದರೆ ಇವತ್ತು ಶೇಲ್ ಆಗಿರ್ತಕ್ಕಂಥದ್ದು 6,55,225 ಮೆಟ್ರಿಕ್ ಟನ್ನು ಸೇಲ್ ಆಗಿದೆ. ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟನ್ನು ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ಆದರೆ ಈ ಸಮಸ್ಯೆ ಏನು ಇಡೀ ರಾಷ್ಟ್ರ ವ್ಯಾಪ್ತಿ ಚರ್ಚೆ ಆಗ್ತಾ ಇದೆ ಮತ್ತು ಇಂಪೋರ್ಟ್ ಆಗ್ತಾ ಇಲ್ಲ ಮತ್ತು ಈ ಸಾವಯವ ಇದಕ್ಕೆ ಹೋಗಬೇಕು, ಈ ರಸಗೊಬ್ಬರನ ಕಡಿಮೆ ಮಾಡಬೇಕು, ಇದರ ಮೇಲೆ ಆರೋಗ್ಯದ ಪರಿಣಾಮ ಬೀಳುತ್ತೆ, ಮಣ್ಣಿನ ಆರೋಗ್ಯ ಕೆಡುತ್ತೆ ಅನ್ನೋದು ಏನು ಚರ್ಚೆ ಜಾಸ್ತಿ ಆಗಿದೆ. ಇದೆಲ್ಲ ರೈತರಿಗೆ ಮೆಸೇಜ್ ಹೋಗಿ ನಾಳೆ ಬೇಕಾಗುವಂತ ರಾಸಾಯನಿಕ ಗೊಬ್ಬರನ ಇವತ್ತೇ ತಗೊಂಡಿಟ್ಕೋಬೇಕು ಅನ್ನೋದು ಒಂದು ಜನರಲ್ಲಿ ಹೋದಾಗ ಒತ್ತಡ ಜಾಸ್ತಿ ಆಗುತ್ತೆ. ಈಗ ಮುಂದಿನ ತಿಂಗಳು ತಗೊಳ್ಳೋರು ಇವತ್ತೇ ತಗೊಳಕ್ ಹೋದಾಗ ಇವತ್ತು ತಗೊಳ್ಳುವಂತವ್ರು ಮುಂದಿನ ತಿಂಗಳು ತಗೊಳ್ಳುವಂತವ್ರು ಇಬ್ರು ಒಟ್ಟಿಗೆ ಹೋಗ್ತಾರಲ್ಲ, ಅವಾಗ ಒಂದ್ ಸ್ವಲ್ಪ ಈ ತರದಷ್ಟೇ ಆಗುತ್ತೆ. ಎರಡನೇದು, ನಮ್ಮಲ್ಲಿ ಮುಂಗಾರು ಸ್ವಲ್ಪ ಅಡ್ವಾನ್ಸ್ ಆಗಿತ್ತು. ಈಗ ಕೊಪ್ಪಳ ಆ ಭಾಗದಲ್ಲಿ ಜುಲೈ 2ನೇ ತಾರೀಕು ನೀರು ಬಿಡ್ತಿದ್ರು, ಆಗಸ್ಟ್ 2ನೇ ತಾರೀಕು. ಈಗ ಜುಲೈ 2ನೇ ತಾರೀಕೆ ನೀರು ಬಿಟ್ಟಿದ್ದಾರೆ. ಎಲ್ಲ ಡ್ಯಾಮ್ನಲ್ಲೂ ನೀರು ತುಂಬೋದ್ರಿಂದ 1 ತಿಂಗಳು ಅಡ್ವಾನ್ಸ್ ಆಗಿ ಇರಿಗೇಷನ್ ಲ್ಯಾಂಡ್ಗೆ ನೀರನ್ನ ಬಿಟ್ಟಿದ್ದಾರೆ. ಅವಾಗ ಆಟೋಮೆಟಿಕ್ ಆಗಿ ನಮಗೆ ಪ್ರತಿ ವರ್ಷ ಆಗ್ತಿದ್ಕಿಂತ ಅಡ್ವಾನ್ಸ್ ಆಗಿ ಒಂದು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಈ ಎಲ್ಲ ಕಾರಣದಿಂದ ಒಂದ್ ಸ್ವಲ್ಪ ಅಲ್ಲಲ್ಲೇ ಈ ತರದ ಗೊಂದಲ ಇದೆ. ದಯಮಾಡಿ ಯಾವ ರೈತರಿಗೂ ರಾಜ್ಯದಲ್ಲಿ ಅವರಿಗೆ ಅವತ್ತಿಗೆ ಏನ್ ಬೇಕೋ ಅದನ್ನ ನಾವು ಸಪ್ಲೈ ಮಾಡಿಸ್ಕೊಡ್ತೀವಿ, ಒದಗಿಸ್ಕೊಡ್ತೀವಿ. ಸರ್ಕಾರ ಬದ್ಧವಾಗಿದೆ. ಯಾರೂ ರೈತರ ಆತಂಕ ಪಡ್ತಕ್ಕಂಥದ್ದು ಬೇಡ. ಆದರೆ ಒಂದು ನಿಮ್ಮ ಮನಸ್ಸಿನಲ್ಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮುಂದಿನ ದಿನ ಆಗ್ಬೋದು, ಇವತ್ತು ರೈತರ ದೃಷ್ಟಿಯಿಂದ ಆಗಿರ್ಬೋದು, ಬೆಳೆಯೋ ಬೆಳೆ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ದೃಷ್ಟಿಯಿಂದ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದು ಸತ್ಯನೇ ವಿನಃ. ಆದರೆ ವಾಸ್ತವವಾಗಿ ನಿಮಗೆ ಯಾವುದೇ ತೊಂದರೆ ಇದರಲ್ಲಿ ಆಗಲ್ಲ. ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಬಿತ್ತನೆ ಪ್ರಾರಂಭ ಆಗಿರೋದ್ರಿಂದ ಸ್ವಲ್ಪ ಜನರಿಗೆ ಆತಂಕ ಹೆಚ್ಚಾಗಿ ನಾಳೆ ಬೇಕಾದವ್ರಿಗೂ ನಾಡಿದ್ ಬೇಕಾದವ್ರಿಗೂ ಇವತ್ತೇ ತಕೊಳ್ಳೋಣ, ನಾಳೆ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಜನರಲ್ಲಿ ಬರೋದ್ರಿಂದ ಇವೆಲ್ಲ ಒಂದ್ ಸ್ವಲ್ಪ ದಾವಣಗೆರೆಯಿಂದ ಆಚೆ ಸ್ವಲ್ಪ ಗೊಂದಲ ಆಗಿದೆ. ದಯಮಾಡಿ ಅಲ್ಲಿಯ ನಮ್ಮ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಹಂತವಾಗಿ ರಿಲೀಸ್ ಮಾಡ್ತಾ ಇದ್ದೀವಿ, ಹಂತವಾಗಿ ತರಿಸ್ತಾ ಇದ್ದೀವಿ. ನಿನ್ನೆನೂ ಸಹ ಕೇಂದ್ರದಿಂದ ಒಂದಷ್ಟು ರೇಟ್ ಬಂದಿದೆ. ನಾವು ನಿರಂತರವಾಗಿ ನಾನು ನಮ್ಮ ಇಲಾಖೆ ಅಧಿಕಾರಿಗಳು ಕೇಂದ್ರದ ಸಚಿವರ ಜೊತೆ ಕೇಂದ್ರದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ಸರ್ಕಾರ, ನಮ್ಮ ಇಲಾಖೆ ತಗೋತೀವಿ. ಅದನ್ನ ನಾವು ವಿಜಿಲೆನ್ಸ್ ನ ವ್ಯಾಪಕವಾಗಿ ಎಫೆಕ್ಟಿವ್ ಆಗಿ ಎಲ್ಲ ಕಡೆ ಮಾನಿಟರ್ ಮಾಡಿಸ್ತಾ ಇದ್ದೀವಿ. ಆ ತರದ್ದು ಯಾವುದೂ ಆಗ್ತಾ ಇಲ್ಲ. ಸಣ್ಣ ಪುಟ್ಟದ್ದೇನಾದ್ರು ಆದ್ರೆ ತಕ್ಷಣ ಅದನ್ನ ಡಿಸಿ ಅವರಿಗೆ, ಜಾಯಿಂಟ್ ಜೆಡಿಗಳಿಗೆ ಹೇಳಿ ಅದನ್ನ ನಾವು ತಕ್ಷಣ ಕ್ರಮ ತಗೋತೀವಿ. ಆದ್ರೆ ಅದನ್ನೆಲ್ಲನೂ ಆಗದಂಗೆ ನೋಡ್ಕೊಳ್ತಕ್ಕಂಥ ಎಚ್ಚರಿಕೆಯನ್ನು ತಗೊಳ್ಳಿ. ಮಳೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ ಬಯಲುಸೀಮೆ ಪ್ರದೇಶದಲ್ಲಿ ಶೇಂಗಾ ಬೆಳೆ ಒಣಗೋಗೋ ಪರಿಸ್ಥಿತಿ ಬಂದಿದೆ. ಕೃಷಿ ಇಲಾಖೆ ಯಾವ ರೀತಿ? ಈಗ ಬೆಳೆ ನಷ್ಟ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಸಮೀಕ್ಷೆ ಮಾಡ್ತೀವಿ.
ರೆವಿನ್ಯೂ ಇಲಾಖೆ, ನಾವು ಬೇರೆ ಬೇರೆ ಇಲಾಖೆಯವರೆಲ್ಲ ಸೇರ್ ಮಾಡ್ತೀವಿ. ಅದು ಒಂದೊಂದ್ಸಾರಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದು ಸಪರೇಟ್. ಅದು ಸರ್ಕಾರ SDF NDF ಅಡಿನಲ್ಲಿ ನಾವು ಅದಕ್ಕೆ ಸಹಾಯಧನವನ್ನು ಕೊಡ್ತೀವಿ. ಅದು ಇನ್ನೂ ಒಂದಷ್ಟು ಜಿಲ್ಲೆನಲ್ಲಿ ಪ್ರಾರಂಭ ಆಗಿದೆ. ಅದನ್ನೆಲ್ಲ ಮಾಡಿದಾಗ ಅದನ್ನ ನಿಖರವಾಗಿ ಹೇಳ್ಬೋದು. ಇವತ್ತು ನಾವು ಅಡ್ವಾನ್ಸ್ ಆಗಿ ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದನ್ನ ಹೇಳೋದು ಬೇಡ. ಇವತ್ತಿಗೆ ಸದ್ಯಕ್ಕೆ ಬಿತ್ತನೆಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದರ ಸಂದರ್ಭದಲ್ಲಿ ನೀವು ಹೇಳ್ದ ಹಾಗೆ ಕೆಲವು ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಅತಿ ಮಳೆ ಆದಾಗ ಈ ಥರದ್ದು ಆಗುತ್ತೆ. ಆದ್ರೂ ಸಹ ಅದನ್ನೂ ಸಹ ಸರ್ಕಾರ, ರೆವಿನ್ಯೂ ಇಲಾಖೆ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಬೇರೆ ಇಲಾಖೆಯನ್ನ ಕೋಆರ್ಡಿನೇಷನ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಇದನ್ನೆಲ್ಲ ನಿರಂತರವಾಗಿ ಮಾನಿಟರ್ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ನಾನು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದೀವಿ. ಅದನ್ನ ಮಾಡ್ಕೊಂಡು ರಸಗೊಬ್ಬರ ಪೂರೈಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಹಕರಿಸ್ತಾ ಇದೆಯಾ? ಕೇಂದ್ರ ಸರ್ಕಾರ ನಾನು ಎಲ್ಲಾ ವಿಚಾರದಲ್ಲೂ ರಾಜ್ಯಕ್ಕೆ ಅವರ ಪೂರ್ಣವಾದಂತ ಸಹಕಾರ ಕೊಡ್ತಾವ್ರೆ ಅಂತ ಹೇಳಲ್ಲ. ಆದರೆ ನಮ್ಮ ಇಲಾಖೆಯಲ್ಲಿ ನಾವು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸ್ವಲ್ಪ ನಮಗೆ ಪ್ರೋಗ್ರೆಸಿವ್ ಆಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ. ನಾನು ಅವರನ್ನ ಮೊದಲು ಒಂದ್ಸ ಅಭಿನಂದನೆ ಸಲ್ಲಿಸಿಕೊಂಡಿದ್ದೀನಿ. ಸೊ ಆ ವಿಚಾರದಲ್ಲಿ ಇದ್ದಾರೆ. ನಾನು ಎಲ್ಲಾ ವಿಚಾರದಲ್ಲೂ ಹೇಳಲಿಕ್ಕೆ ಹಲವಾರು ವಿಚಾರದಲ್ಲಿ ಪ್ರಾಬ್ಲಮ್ಸ್ ಇದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು. ಬಟ್ ನಮ್ಮ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ ನಾನು ಕೇಳಿದಂತ ಕೆಲವು ರೈತರಿಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನಾನು ಅಪ್ರೋಚ್ ಮಾಡಿದಾಗ ನನಗೆ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಆಲೇ ಲೆಟರ್ ಬರೆದು 15 ದಿವಸ ಆಗಿದೆ ನೋಡಿ. ಇವ್ರು ಯಾರ್ದು ಎಫರ್ಟ್ ಇಲ್ಲ. ಇವರು ಬಿಜೆಪಿಯ ಲೋಕಸಭಾ ಸದಸ್ಯರಾಗಲಿ, ಬಿಜೆಪಿಯ ಮಂತ್ರಿಗಳಾಗಲಿ ಹೇಳ್ತಾರೆ ನಾವೇನು ಮಾಡೋಕ್ಕಾಗಲ್ಲ, ಅವರಲ್ಲಿದ್ದಾರೆ. ನಾನು ಹೇಳಿದ್ದೇನೆ, ನಾನು ಹೇಳಿಲ್ಲ ಅಂತ ನಾನು ಯಾಕೆ ವಾದ ಮಾಡ್ತೀನಿ? ನನ್ನ ರೈತರಿಗೆ ಅನುಕೂಲ ಆದ್ರೆ ಆಯ್ತು. ನಾನು ಮಾಡಿದ್ನೋ, ಅವ್ರ ಲೆಟರ್ ಬರೆದಿದ್ರು, ಯಾರೋ ಒಬ್ಬರಿಂದ ಮುಖ್ಯಮಂತ್ರಿಯವರು ನಾನು ಅಪಾಯಿಂಟ್ ಮಾಡಿದ್ದೆ ಅಥವಾ ಅವ್ರ ಅಪಾಯಿಂಟ್ ಮಾಡಿದ್ದೆ, ಕುಸ್ತಿ ಆಡೋದೇನಿದೆ? ಟೋಟ್ಲಿ ನಮ್ಮ ರಾಜ್ಯದ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಮ್ಯಾಂಗೋ ವಿಚಾರ ಬಂತು. ಮ್ಯಾಂಗೋ ವಿಚಾರ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿಲ್ಲ, ಕೇಂದ್ರ ಸರ್ಕಾರದಿಂದ ತಗೊಳಕ್ಕಾಗಿಲ್ಲ, ಬರೀ ರಾಜ್ಯ ಸರ್ಕಾರ ಅಷ್ಟೇ ಕೊಟ್ಟಿತ್ತು. 27 ಕೋಟಿ ಏನೋ ಕೊಟ್ಟಿತ್ತು. ಅವಾಗ ಅಷ್ಟು ಖರ್ಚಾಗಿಲ್ಲ. ಈಗ ತೊಂದರೆ ಆದಾಗ ಇದೇ ಮುಖ್ಯಮಂತ್ರಿಗಳು ನನಗೆ ಜವಾಬ್ದಾರಿ ಕೊಟ್ಟಾಗ ಕೇಂದ್ರ ಸರ್ಕಾರದ ಮಂತ್ರಿಗಳ ಜೊತೆ ಮಾತಾಡಿ 2ನೇ ದಿವಸಕ್ಕೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮೀಟಿಂಗ್ ಮಾಡಿ ಅವರು ಡಿಕ್ಲೇರ್ ಮಾಡಿದ್ರು. ರಿಜಿಸ್ಟ್ರೇಷನ್ ಆಯಿತು, ನಾವು ಪೇಮೆಂಟು ರಿಲೀಸ್ ಮಾಡಿದ್ವು. ಬಟ್ ಈಗ ನಿನ್ನೆಯಿಂದ ನನಗೆ ಪ್ರೆಷರ್ ಬಂತು. ನಾನು ಇವಾಗ ತಾನೇ ಅದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು ಕರೆಸಿದೆ. ನಿನ್ನೆಯಿಂದ ಪ್ರೆಷರ್ ಬಂತು. ಏನು 1 ಎಕರೆಗೆ 20 ಕ್ವಿಂಟಾಲು ಸೊ ತಗೋತಾ ಇದ್ದೀವಿ, ಅದು ಜಾಸ್ತಿ ಆಗಬೇಕು ಅಂತ ಅವರು. ಸೊ ಅಷ್ಟು ನಾವು ಇವತ್ತು ಅವೈಲಬಲ್ ಇಲ್ಲ, ಹಲವಾರು ಕಾರಣಕ್ಕೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಇರೋರಿಗೆ ಯಾರೋ ಉಪಯೋಗ ಆಗಲಿ. ಸೊ ನೀವು 2.5 ಲಕ್ಷ ಟನ್ ಪ್ರೊಕ್ಯೂರ್ ಮಾಡ್ಲಿಕ್ಕೆ ಹೇಳಿದ್ರಿ, ಈಗಾಗಲೇ ಬಹಳ ಕಡಿಮೆ ಆಗಿದೆ. ಸೊ ಅದರಿಂದ 1 ಎಕರೆಗೆ 20 ಕ್ವಿಂಟಾಲ್ ಇದರಿಂದ 40 ಕ್ವಿಂಟಾಲ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅಲ್ಲಿಗೆ 5 ಎಕರೆಗೆ 1 ಹೆಕ್ಟೇರ್ ಬದಲು 5 ಎಕರೆಗೆ 1 ಹೆಕ್ಟೇರ್ ಅಂದರೆ 5 ಎಕರೆ ಬರುತ್ತೆ. 5 ಎಕರೆಗೆ 20 ಅಂದರೆ 100 ಕ್ವಿಂಟಾಲ್ ಆಗ್ತದೆ. ಈಗ ನಾವು 200 ಕ್ವಿಂಟಾಲ್ಗೆ ಇವತ್ತಿಂದ ಈಗ ಆದೇಶ ಕೊಡ್ತಾ ಇದ್ದೀನಿ. ಫೈಲ್ ತಗೊಂಬನ್ನಿ ಅಂತ ಹೇಳಿದ್ದೀನಿ. ಸೊ ನಾನು ಬೋರ್ಡ್ ಮೀಟಿಂಗ್ನಲ್ಲಿ ರ್ಯಾಟಿಫಿಕೇಶನ್ ಮಾಡ್ಕೊತೀನಿ, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ. ಸೊ 5 ಎಕರೆಗೆ ಡಬಲ್, ಈಗೇನು 20 ಕ್ವಿಂಟಾಲ್ ಇತ್ತು 1 ಎಕರೆಗೆ, ಅದನ್ನು 40 ಕ್ವಿಂಟಾಲ್ನ ಸೊ ನಾವು ಪ್ರೊಕ್ಯೂರ್ ಮಾಡಲಿಕ್ಕೆ ತಯಾರಿದ್ದೀವಿ. ಅದನ್ನು ಜಾಸ್ತಿ ಮಾಡೋದಕ್ಕೆ ಇವತ್ತಿಂದನೇ ಜಾಸ್ತಿ ಮಾಡ್ತೀವಿ. ಆದರೆ ರಿಜಿಸ್ಟ್ರೇಷನ್ 24ಕ್ಕೆ ಕೊನೆ ಇದೆ, ಪ್ರೊಕ್ಯೂರ್ಮೆಂಟ್ 26ಕ್ಕೆ ಕೊನೆ ಇದೆ. ಅದನ್ನು ಎಕ್ಸ್ಟೆಂಡ್ ಮಾಡೋದು ಅವ್ರಿಗೆ ಅಧಿಕಾರ ಇರೋದು, ಕೇಂದ್ರ ಸರ್ಕಾರಕ್ಕೆ. ಇವತ್ತಿನೇ ಲೆಟರ್ ಬರೆಸ್ತಾ ಇದ್ದೀನಿ. ಕ್ವಿಂಟಾಲ್ಗೆ 4 ರೂಪಾಯಿ ಆಯಿತು. ಅದು ಹಳೇದೆ ರೇಟ್ ಮಾಡಿಬಿಟ್ಟಿದ್ದೀವಿ, ಅದು ಮತ್ತೆ ಏನಿಲ್ಲ, 4 ರೂಪಾಯಿನೇ ಕೊಡ್ತೀವಿ. ಸೊ ಏನು 26ರಿಂದ ಕೊನೆ ಏನಾಗ್ತಾ ಇದೆ ಅದನ್ನು 10 ದಿವಸ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಹ ಇವತ್ತೇ ಕೇಂದ್ರ ಸರ್ಕಾರಕ್ಕೆ ಲೆಟರ್ ಬರ್ತೀವಿ. ನಮ್ಮ ಕೇಂದ್ರದ ಮಂತ್ರಿಗಳಿದಾರಲ್ಲ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ, ತಪ್ಪೇನಿದೆ, ರಾಜ್ಯದ ರೈತರ ಕೆಲಸ ಮಾಡೋದಕ್ಕೆ ಹಿಂದಾದ್ರೇನು ಮುಂದಾದ್ರೇನು, ನಾನು ಮಾಡಿದ್ರೇನು ಅವ್ರು ಮಾಡಿದ್ರೇನು ಎಲ್ಲ ಒಂದೇನೆ. ಸೊ ಕೇಂದ್ರದ ಮೂರು ಜನ ಮಂತ್ರಿ ಇದ್ದಾರೆ, ಜೋಶಿಯರಿದ್ದಾರೆ, ಕುಮಾರಸ್ವಾಮಿಯವರಿದ್ದಾರೆ, ಸೋಮಣ್ಣವರಿದ್ದಾರೆ. ಅವರು 3 ಜನನ ಹೋಗಿ ರಿಕ್ವೆಸ್ಟ್ ಮಾಡಿ, ನಾಳೆನೇ 100ಕ್ಕೆ 100ರಷ್ಟು ಇಲ್ಲಿವರೆಗೆ MSPನಲ್ಲಿ ಕಳಿಸ್ತಂತ ಎಲ್ಲ ಲೆಟರ್ಗಳಿಗೆ ರೆಸ್ಪಾಂಡ್ ಮಾಡಿದ್ದಾರೆ. ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಅವರು ಹೇಳಿದ್ರೆ ತಪ್ಪೇನಿಲ್ವಲ್ಲ, ಹೇಳಿ. ಆ ಥರ ಬಹುಶಃ ಏನಾಗುತ್ತೆ, ಸುಮ್ಮನೆ ನಾವು ಕನ್ಫ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಎಲ್ಲ ರಾಜ್ಯದ ರೈತರಿಗೆ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ, ಯಾವುದೂ ತೊಂದರೆ ಇಲ್ಲದಂಗೆ ಅವರಿಗೆ
ಟೈಮ್ಲಿ ನಾವು ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ತೀವಿ. ಸ್ವಲ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.